ಸ್ವತ್ತಿನ ವಿಚಾರಗಳಲ್ಲಿ ಯಾವುದೇ ಒಂದು ಸ್ವತ್ತು ತನ್ನದು ಅಂತ ಹೇಳ್ಕೋಬೇಕಾದ್ರೆ ಅದಕ್ಕೆ ಸರಿಯಾದಂಥ ಸಮಂಜಸವಾದಂಥ ಒಂದು ಪ್ರಾಪರ್ ಟೈಟ್ಲ್ ಇರಬೇಕಾಗತ್ತೆ. ಪ್ರಾಪರ್ ಟೈಟ್ಲ್ ಇಲ್ಲದೆ ಇದ್ದಾಗ ಸ್ವತ್ತಿನ ವಿಚಾರಗಳಲ್ಲಿ ಮುಂದಿನ ಬೆಳವಣಿಗೆಗಳು ಏನಾಗುತ್ತೆ, ಅದರಲ್ಲಿ ಬಹಳಷ್ಟು ತೊಂದರೆಗಳನ್ನು ಆ ಸ್ವತ್ತಿನ ಮಾಲೀಕರು ಅಂತ ಅಂದ್ಕೊಳ್ಳುವವರು ಅದರಿಂದ ತೊಂದರೆಗೀಡಾಗಬಹುದು, ಅಥವಾ ಅದರಿಂದ ಮುಂದೆ ವ್ಯವಹಾರವನ್ನು ಮಾಡದಂಥವರು ಕೂಡ ತೊಂದರೆಗಳಿಗೆ ಈಡಾಗುವ ಎಲ್ಲ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ನೀಡಿದ್ದು, ಇದರಲ್ಲಿ ಒಂದು ಪ್ರಾಪರ್ ಟೈಟ್ಲನ್ನು ಇಲ್ಲದೆ ಇರೋವಂಥವ್ರಿಂದ ಒಂದು ಲೀಸ್ ಡೀಡನ್ನು ಮಾಡಿಸ್ಕೊಂಡಿದ್ರೆ ಅಥವಾ ಅವರಿಂದ ಯಾವುದೇ ಒಂದು ವ್ಯವಹಾರವನ್ನು ಮಾಡಿದರೆ ಅದು ಪ್ರಾಪರಾಗಿ ಎಕ್ಸಿಕ್ಯೂಟ್ ಮಾಡೋಕ್ಕಾಗತ್ತಾ ಅನ್ನುವ ಒಂದು ಪ್ರಶ್ನೆಗೆ ಈ ಒಂದು ಸುಪ್ರೀಂ ಕೋರ್ಟ್ನ ತೀರ್ಪಿನಲ್ಲಿ ಒಂದು ಮಹತ್ವದ ಅಂಶವನ್ನು ಇದರಲ್ಲಿ ಪರಿಗಣಿಸಲಾಗಿದೆ. ಸೊ ಇದನ್ನು ನೋಡೋಕ್ಕೆ ಹೋದರೆ ಈ ಒಂದು ಪ್ರಕರಣದಲ್ಲಿ ಆಕೆಗೆ ಪ್ರಾಪರಾಗಿ ಟೈಟ್ಲ್ ಇನ್ನೂ ಬಂದಿರೋದಿಲ್ಲ, ಆದರೆ ಇನ್ನೊಬ್ಬರಿಗೆ ಲೀಸ್ ಡೀಡನ್ನು ಮಾಡಿರ್ತಾರೆ. ಸೊ ಅದನ್ನು ಅವರು ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಹೋದಾಗ ಅದು ಪ್ರಾಪರಾಗಿ ಮಾಡಲಿಕ್ಕೆ ಬರೋದಿಲ್ಲ, ಏಕೆಂದರೆ ಅವರಿಗೆ ಸರಿಯಾದ ಟೈಟಲ್ ಡೀಡ್ ಇಲ್ಲ, ಅಂಥವರಿಂದ ಲೀಸ್ ಡೀಡನ್ನು ಮಾಡ್ಕೊಂಡಿರೋವಂಥದ್ದು ಇದನ್ನು ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಬರೋದಿಲ್ಲ ಅಂಥೇಳಿ ಸುಪ್ರೀಂ ಕೋರ್ಟ್ ತನ್ನ ಮಹತ್ವದ ತೀರ್ಪನ್ನು ಹೇಳಿದೆ. ಇದರೊಂದಿಗೆ ಆ ರೀತಿಯಲ್ಲಿ ಯಾವುದೇ ಒಂದು ಆ ಟೈಟಲ್ ಡೀಡು ವ್ಯಾಲಿಡಾ ಅಥವಾ ಅವರಿಗೆ ಸರಿಯಾದ ಟೈಟಲ್ ಡೀಡ್ ಇಲ್ಲ ಅನ್ನೋದನ್ನು ಘೋಷಣೆ ಮಾಡಬೇಕು ಅಂತ ಪ್ರತ್ಯೇಕವಾಗಿ ಘೋಷಣೆಯನ್ನು ಮಾಡಬೇಕು ಅಥವಾ ಡಿಕ್ರಿಯನ್ನು ಮಾಡಬೇಕು ಅಂತ ಕೇಳೋ ಅವಶ್ಯಕತೆ ಇಲ್ಲ ಅಂತಲೂ ಕೂಡ ಈ ಒಂದು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದೆ. ಯಾಕೆಂದರೆ ಅವರಿಗೆ ಸರಿಯಾದ ಡೀಡ್ ಇಲ್ಲ, ಟೈಟಲ್ ಡೀಡ್ ಇಲ್ಲ ಅನ್ನೋದನ್ನು ರುಜುವಾತುಪಡಿಸುವ ದಾಖಲೆಗಳನ್ನು ಹಾಜರುಪಡಿಸಿದರೆ ಸಾಕು, ಪ್ರತ್ಯೇಕವಾದ ಡಿಕ್ರಿಯನ್ನು ಕೇಳೋ ಅವಶ್ಯಕತೆ ಇಲ್ಲ ಅಂತೇಳಿ ಹೇಳಿದೆ. ಈ ಒಂದು ಪ್ರಕರಣ KV ಮಾಧವನ್ ವರ್ಸಸ್ TM ಜಾನಕಿ ಈ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಹೇಳಿರುವಂಥದ್ದು. ಸೊ ಹಾಗಾಗಿ ಯಾವುದೇ ಒಂದು ಸ್ವತ್ತಿಗೆ ಸಂಬಂಧಿಸಿದಂತೆ ನಾವು ಯಾವುದೇ ಒಂದು ಡೀಡನ್ನಾಗಲಿ ಲೀಸನ್ನಾಗಲಿ ಅಥವಾ ಬೇರೆ ಯಾವುದೇ ಒಂದು ವ್ಯವಹಾರವನ್ನು ಮಾಡೋದಾದರೆ ಅವರಿಗೆ ಸರಿಯಾದ ಪ್ರಾಪರ್ ಡೀಡ್ ಇದೆಯಾ, ಟೈಟಲ್ ಡೀಡ್ ಇದೆಯಾ, ಆ ಸ್ವತ್ತಿನ ಸರಿಯಾದ ಮಾಲೀಕರು ಅವರೇನಾ, ಮಾಲೀಕರಾಗಿದ್ದರೂ ಕೂಡ ಅವರಿಗೆ ಕಾನೂನಾತ್ಮಕವಾಗಿ ಪತ್ರಗಳೆಲ್ಲವೂ ಇದೆಯಾ ಅನ್ನೋದನ್ನು ಸಂಪೂರ್ಣವಾಗಿ ಪರಿಶೀಲನೆಯನ್ನು ಮಾಡ್ಕೋಬೇಕಾಗತ್ತೆ. ಆ ರೀತಿ ಪರಿಶೀಲನೆಯನ್ನು ಮಾಡ್ಕೊಳ್ಳದೆ ಇದ್ದಂಥ ಸಂದರ್ಭದಲ್ಲಿ ಅಂಥವರ ಜೊತೆ ಆ ಪ್ರಾಪರ್ಟಿಯನ್ನು ಲೀಸಿಗೆ ಪಡೆಯುವಂಥದ್ದಾಗಲಿ ಬೇರೆ ರೀತಿಯಲ್ಲಿ ಅದನ್ನು ವ್ಯವಹಾರಕ್ಕೆ ಪಡ್ಕೊಳ್ಳೋಂಥದ್ದು ಬಳಸುವಂಥದ್ದಾಗಲಿ ಮಾಡೋಕ್ಕೆ ಹೋದಾಗ ಅಂಥ ಪತ್ರಗಳನ್ನು ಎಕ್ಸಿಕ್ಯೂಟ್ ಮಾಡೋದಕ್ಕೆ ಬರೋದಿಲ್ಲ ಅನ್ನೋದು ಈ ಒಂದು ತೀರ್ಪಿನಿಂದ ಗೊತ್ತಾಗುವಂಥ ಒಂದು ಮುಖ್ಯವಾದಂಥ ಅಂಶ ಆಗಿರುತ್ತೆ. ಸೊ ನೀವು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನನ್ನು ಪ್ರೆಸ್ ಮಾಡಿ, ನಮ್ಮ ಎಲ್ಲ ವೀಡಿಯೋಗಳು ನಿಮಗೆ ಸಿಗುವಂತಾಗುತ್ತೆ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ, ಕಾನೂನಿನ ಅರಿವು ಎಲ್ಲರಿಗೂ ಸಿಗುವಂತಾಗಲಿ. ಈ ಒಂದು ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟ್ ಏನಿದೆ, ಇದರಲ್ಲಿ ಸುಪ್ರೀಂ ಕೋರ್ಟ್ ತನ್ನ ಒಂದು ತೀರ್ಪಿನೊಂದಿಗೆ ವೇಲುಮುರಿ ವೆಂಕಟೇಶ್ ಶಿವಪ್ರಸಾದ್ ವರ್ಸಸ್ ಕೊತ್ತೂರಿ ವೆಂಕಟರಮಲು ಈ ಒಂದು ಪ್ರಕರಣವನ್ನು ಕೂಡ ಡಿಸ್ಕಸ್ ಮಾಡಿದೆ. ಇದರಲ್ಲಿ ಸೆಕ್ಷನ್ 2 ಅಂದರೆ ಸಕ್ಸೆಷನ್ ಆ್ಯಕ್ಟ್ 1856ನ ಸೆಕ್ಷನ್ 2ರ ಬಗ್ಗೆ ಇದರಲ್ಲಿ ಸಂಪೂರ್ಣವಾಗಿ ಡಿಸ್ಕಷನ್ನು ಮಾಡಲಾಗಿದೆ. ಈ ಒಂದು ಪ್ರಕರಣದ ಪೂರ್ತಿ ಜಡ್ಜ್ಮೆಂಟನ್ನು ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡಲಾಗಿದೆ. ಅದರ ಮೇಲೆ ಕ್ಲಿಕ್ ಮಾಡಿ ಈ 2 ಪ್ರಕರಣಗಳ ಜಡ್ಜ್ಮೆಂಟನ್ನು ಕೂಡ ನೋಡ್ಬೋದಾಗಿರುತ್ತೆ. ಸೊ ಈ ಪ್ರಕರಣದಲ್ಲಿ ಅಂದರೆ ಇದಕ್ಕೆ ಸಂಬಂಧಿಸಿದಂತೆ ಈ ಪ್ರಕರಣವನ್ನು ತಗೊಂಡು ಇದರಲ್ಲಿ ಡಿಸ್ಕಸ್ ಮಾಡಿರೋ ರೀತಿಯಲ್ಲಿ ಸೆಕ್ಷನ್ 2ಕ್ಕೆ ಸಂಬಂಧಿಸಿದಂತೆ ಡಿಸ್ಕಸ್ ಮಾಡಲಾಗಿದೆ. ಇದರ ಪೂರ್ತಿ ವಿವರವನ್ನು ಈ ಒಂದು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಆ ಪೂರ್ತಿ ಜಡ್ಜ್ಮೆಂಟ್ನಲ್ಲಿ ಇರೋ ಎಲ್ಲ ಒಂದು ಅಂಶಗಳನ್ನು ಪರಿಗಣಿಸ್ಬೋದು. ಅಂದರೆ ಒಟ್ಟಾರೆಯಾಗಿ ಯಾವುದೇ ಒಂದು ಸ್ವತ್ತಿಗೆ ಅಂದರೆ ಸಕ್ಸೆಷನ್ ಆ್ಯಕ್ಟ್ನ ಅಂಡರ್ನಲ್ಲಿ ಬರಲಿ ಯಾವುದೇ ಇರಲಿ, ಪ್ರಾಪರ್ಟಿ ವಿಚಾರಗಳಿಗೆ ಸಂಬಂಧಿಸಿದಂತೆ ಯಾವುದೇ ಒಂದು ನಿರ್ಣಯಗಳನ್ನು ತಗೋಬೇಕಾದ್ರೆ, ವ್ಯವಹಾರಗಳನ್ನು ಮಾಡಬೇಕಾದ್ರೆ ಅವರಿಗೆ ನಾವು ಯಾರ ಜೊತೆ ವ್ಯವಹಾರವನ್ನು ಮಾಡ್ತಾ ಇರ್ತೀವಿ ಅವರಿಗೆ ಪ್ರಾಪರಾಗಿ ಅವರಿಗೆ ಡೀಡ್ ಇದೆಯಾ, ಹಕ್ಕು ಇದೆಯಾ ಅನ್ನೋದನ್ನು ಮೊದಲು ಪರಿಶೀಲನೆಯನ್ನು ಮಾಡ್ಕೋಬೇಕು. ಇದನ್ನು ಪರಿಶೀಲನೆ ಮಾಡಲಿಕ್ಕೆ ನಿಮಗೆ ಗೊತ್ತಾಗಲಿಲ್ಲ ಅಂತಂದಾಗ ನಿಮ್ಮ ಹತ್ತಿರದ ಅಥವಾ ನಿಮಗೆ ಗೊತ್ತಿರುವ ಯಾವುದೇ ವಕೀಲರನ್ನು ಅಥವಾ ಕಾನೂನು ತಜ್ಞರನ್ನು ಭೇಟಿಯನ್ನು ಮಾಡಿ ಅವರ ದಾಖಲಾತಿಗಳನ್ನು ಪರಿಶೀಲನೆ ಮಾಡಿಕೊಂಡು ಅದು ಸಮಂಜಸವಾಗಿದೆಯಾ, ಅವರೊಂದಿಗೆ ವ್ಯವಹಾರ ಮಾಡ್ಬೋದಾ ಅನ್ನೋದನ್ನ ತಿಳ್ಕೊಂಡು ವ್ಯವಹಾರ ಮಾಡಿದ್ರೆ ತುಂಬ ಉತ್ತಮವಾಗಿರುತ್ತೆ. ನಮ್ಮ ಒಂದು ಸಲಹೆಯನ್ನು ಪಡೆಯಲು ಇಚ್ಛಿಸುವಂಥವರು ನಿಮ್ಮ ದಾಖಲಾತಿಗಳನ್ನು ನಮ್ಮ ವಾಟ್ಸಪ್ ನಂಬರ್ಗೆ ಕಳಿಸಿ, ನಮ್ಮ ಕಾಂಟ್ಯಾಕ್ಟ್ ನಂಬರ್ಗೆ ಕಳಿಸಿ ನಿಗದಿತ ಫೀಯನ್ನು ಪೇ ಮಾಡಿ, ಮತ್ತು ನಿಗದಿತ ಸಮಯದಲ್ಲಿ ಕಾಲ್ ಮಾಡಿ ಅದರ ಬಗ್ಗೆ ಚರ್ಚೆಯನ್ನು ಮಾಡಿ ನಿಮಗೆ ಬೇಕಾದಂಥ ಸಲಹೆಗಳನ್ನು ಪಡ್ಕೋಬೋದಾಗಿರುತ್ತೆ.